ಹಾಯ್ ಹಲೋ ನಮಸ್ತೆ. ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಕಳೆದ ಕೆಲವು ದಿನಗಳಿಂದಲೂ ಕೂಡ ಏರ್ಪೋರ್ಟ್ ನ ವೈಟ್ ಬೋರ್ಡ್ ಟ್ಯಾಕ್ಸಿ ಚಾಲಕರು ವರ್ಸಸ್ ಏರ್ಪೋರ್ಟ್ ಅಥಾರಿಟಿ ಅನ್ನುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಬೆಂಗಳೂರು ಏರ್ಪೋರ್ಟ್ ಅಥಾರಿಟಿಯ ವಿರುದ್ಧ ವೈಟ್ ಬೋರ್ಡ್ ಟ್ಯಾಕ್ಸಿ ಚಾಲಕರು ಪ್ರತಿಭಟನೆಯನ್ನ ಮಾಡ್ತಾ ಇರೋದಕ್ಕೆ, ಆಕ್ರೋಶವನ್ನ ಹೊರಹಾಕ್ತಾ ಇರೋದಕ್ಕೆ ಕಾರಣ ಏನು? ಸದ್ಯ ಏರ್ಪೋರ್ಟ್ ನ ಅಥಾರಿಟಿ ಕೊಟ್ಟಂತಹ ಸ್ಪಷ್ಟನೆ ಏನು? ವೈಟ್ ಬೋರ್ಡ್ ಟ್ಯಾಕ್ಸಿ ಚಾಲಕರು ಏರ್ಪೋರ್ಟ್ ಗೆ ಕೊಟ್ಟಿರುವಂತಹ ಒಂದೇ ಒಂದು ದಿನದ ಡೆಡ್ಲೈನ್ ಬಾಕಿ ಇದೆ. ಇದು ಯಾವ ಕಾರಣಕ್ಕೆ ಈ ರೀತಿಯಾದಂತಹ ಬೆಳವಣಿಗೆ ಆಗ್ತಾ ಇದೆ, ಇದೆಲ್ಲವನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ, ಕೇಳಿ. ಸೊ ಡಿಸೆಂಬರ್ 8ನೇ ತಾರೀಕು ಏರ್ಪೋರ್ಟ್ ನಲ್ಲಿ, ಬೆಂಗಳೂರು ಏರ್ಪೋರ್ಟ್ ನಲ್ಲಿ ಒಂದು ಬದಲಾವಣೆಯನ್ನ ಮಾಡಲಾಗುತ್ತೆ. ಪಾರ್ಕಿಂಗ್ ವಿಚಾರವಾಗಿ ಪಾರ್ಕಿಂಗ್ ನಿಯಮದಲ್ಲಿ ಸಾಕಷ್ಟು ಬದಲಾವಣೆಯನ್ನ ಮಾಡಲಾಗುತ್ತೆ. ಸೊ ಈ ಹಿಂದೆ ಏನಾಗ್ತಿತ್ತು ಅಂತ ಕೇಳಿದ್ರೆ, ಯೆಲ್ಲೋ ಬೋರ್ಡ್ ಟ್ಯಾಕ್ಸಿ ಆಗ್ಲಿ ಅಥವಾ ವೈಟ್ ಬೋರ್ಡ್ ಟ್ಯಾಕ್ಸಿ ಆಗ್ಲಿ, ಇವರೆಲ್ಲರೂ ಕೂಡ ಒಂದೇ ಕಡೆ ಪಿಕಪ್ ಡ್ರಾಪ್ ಮಾಡೋದಕ್ಕೆಲ್ಲ ಅವಕಾಶ ಇರ್ತಾ ಇತ್ತು. ಬಟ್ ಈಗ ವೈಟ್ ಬೋರ್ಡ್ ಟ್ಯಾಕ್ಸಿ ಚಾಲಕರ ಅವರಿಗೆ ಪಿಕಪ್ ಮಾಡೋದಕ್ಕೆ ಒಂದು ಸಮಯವನ್ನ ನಿಗದಿಪಡಿಸಿದ್ದಾರೆ. ಆ ಸಮಯವನ್ನು ಮೀರಿದ್ರೆ ಅವರಿಗೆ ಫೈನ್ ಅನ್ನ ಕಟ್ಟಬೇಕಾಗತ್ತೆ. ಸೊ ಇದು ಆ ಟ್ಯಾಕ್ಸಿ ಚಾಲಕರ ಕೆಂಗಣ್ಣಿಗೆ ಏರ್ಪೋರ್ಟ್ ಅಥಾರಿಟಿ ಗುರಿಯಾಗಿರೋದಕ್ಕೆ ಕಾರಣ. ಸೊ ಡಿಸೆಂಬರ್ 8ರಂದು ಮಾಡಿರುವಂತಹ ಪಾರ್ಕಿಂಗ್ ನಿಯಮದ ಬದಲಾವಣೆ ಪ್ರಕಾರ 8 ನಿಮಿಷದವರೆಗೆ ಪ್ರಯಾಣಿಕರನ್ನ ಪಿಕಪ್ ಮಾಡೋದಕ್ಕೆ, ಉಚಿತವಾಗಿ ಪಿಕಪ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಸೊ 8 ನಿಮಿಷದ ಅವಧಿಯನ್ನ ಮೀರಿದ್ರೆ 150 ರೂಪಾಯಿಯನ್ನ ಏರ್ಪೋರ್ಟ್ ಟ್ಯಾಕ್ಸಿ ಚಾಲಕರು, ಅಂದ್ರೆ ಈ ವೈಟ್ ಬೋರ್ಡ್ ಟ್ಯಾಕ್ಸಿ ಚಾಲಕರು ಕಟ್ಟಬೇಕಾಗತ್ತೆ. 8ರಿಂದ 13 ನಿಮಿಷದವರೆಗೆ 150 ರೂಪಾಯಿಯನ್ನ ಕಟ್ಟಬೇಕು. 13ರಿಂದ 18 ನಿಮಿಷದವರೆಗೆ ಅವರೇನಾದ್ರೂ ಪಿಕಪ್ ಪಾಯಿಂಟ್ ಅಲ್ಲಿ ಇದ್ರೆ ಅವರು 300 ರೂಪಾಯಿಯನ್ನ ಕಟ್ಟಬೇಕು. 18 ನಿಮಿಷಕ್ಕಿಂತ ಜಾಸ್ತಿ ಆ ಪಿಕಪ್ ಪಾಯಿಂಟ್ ಅಲ್ಲಿ ಇದ್ರೆ ಅವರ ಗಾಡಿಯನ್ನ ಟೋ ಮಾಡ್ಕೊಂಡು ಹೋಗುವಂತಹ ವ್ಯವಸ್ಥೆ ಇರುತ್ತೆ. ಸೊ ಇದು ಟ್ಯಾಕ್ಸಿ ಚಾಲಕರ ಕೆಂಗಣ್ಣಿಗೆ ಏರ್ಪೋರ್ಟ್ ಅಥಾರಿಟಿ ಗುರಿಯಾಗೋದಕ್ಕೆ ಕಾರಣ ಆಗಿರೋದು. ಸರಿಸುಮಾರು 15ರಿಂದ 16 ವರ್ಷಗಳಿಂದ ನಾವು ಸರ್ವಿಸ್ ಅನ್ನ ಕೊಡ್ತಾ ಇದೀವಿ. ಸೊ ನಮಗೆ ಯಾವತ್ತೂ ಕೂಡ ಈ ರೀತಿಯಾದಂತಹ ಸಮಯದ ಫ್ರೇಮ್ ಅನ್ನ ನಿಗದಿ ಮಾಡಿಲ್ಲ, ಜೊತೆಗೆ ದಂಡಾಸ್ತ್ರವನ್ನ ಪ್ರಯೋಗ ಮಾಡಿಲ್ಲ. ಈಗ ದಿಢೀರಂತ ದಂಡಾಸ್ತ್ರವನ್ನ ಯಾವ ಕಾರಣಕ್ಕೋಸ್ಕರ, ಯಾರಿಗೆ ಲಾಬಿ ಮಾಡ್ಕೊಡೋದಕ್ಕೋಸ್ಕರ ಮಾಡ್ತಾ ಇದೀರಿ ಅನ್ನುವಂತಹ ಪ್ರಶ್ನೆ ವೈಟ್ ಬೋರ್ಡ್ ಟ್ಯಾಕ್ಸಿ ಚಾಲಕರದ್ದು. ಯಾಕಂದ್ರೆ ಪ್ರಯಾಣಿಕರನ್ನ ಪಿಕಪ್ ಮಾಡ್ಕೊಂಡು ಬರೋದಕ್ಕೆ, ಅವ್ರು ಬರೋದಕ್ಕೆ ಅಥವಾ ಅವರು ಪಿಕಪ್ ಇರುವಂತಹ ಜಾಗಕ್ಕೆ ಬರೋದಕ್ಕೆ ಸಮಯ ಹಿಡಿದು ಬಿಡುತ್ತೆ. ಸೊ 8 ನಿಮಿಷದ ಒಳಗಡೆ ನಾವು ಅವ್ರನ್ನ ಕರ್ಕೊಂಡು ಹೋಗೋದಕ್ಕಾಗಲ್ಲ. ಸೊ ಫೈನ್ ಕಟ್ಟಿ ನಾವು ಪ್ಯಾಸೆಂಜರ್ ನ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ನಮಗೆ ಬರುವಂತಹ ದುಡ್ಡಲ್ಲಿ ಫೈನು, ಟೋಲ್ ದುಡ್ಡು, ಪೆಟ್ರೋಲ್ ದುಡ್ಡು ಇದನ್ನೇ ಕಟ್ಕೊಂಡು ಕೂತ್ಕೊಂಡ್ರೆ ನಮ್ಮ ಹೊಟ್ಟೆ ಪಾಡಿನ ಗತಿ ಏನು ಅನ್ನುವಂತಹದ್ದು ಚಾಲಕರ ಪ್ರಶ್ನೆ. ಬಟ್ ಅಥಾರಿಟಿ ಅಂತೂ, ಏರ್ಪೋರ್ಟ್ ನ ಅಥಾರಿಟಿ ಅಂತೂ ಪ್ರಯಾಣಿಕರ ಅನುಕೂಲಕ್ಕೋಸ್ಕರ, ಜೊತೆಗೆ ಸೈಡ್ ಪಿಕಪ್ ಅನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ ಅಂತ ಸ್ಪಷ್ಟವಾಗಿ ಹೇಳಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಕೆಲವು ದಿನಗಳ ಹಿಂದೆ, ಅಂದ್ರೆ ಮಂಗಳವಾರ ಅಷ್ಟೇ, ಒಂದು ದೊಡ್ಡ ಮಟ್ಟದ ಪ್ರತಿಭಟನೆ ಏರ್ಪೋರ್ಟ್ ರಸ್ತೆಯಲ್ಲಿ ಸಾದಹಳ್ಳಿ ಗೇಟ್ ಮುಂದೆ ಆಯ್ತು. ಸೊ ಅಲ್ಲಿ ಹೋಗ್ತಾ ಇದ್ದಂತಹ ಯೆಲ್ಲೋ ಬೋರ್ಡ್ ಗಾಡಿಗಳನ್ನೆಲ್ಲ ಟ್ಯಾಕ್ಸಿ ಚಾಲಕರು ತಡೆದಿದ್ರು, ಅವರ ವಿರುದ್ಧ ಆಕ್ರೋಶ ಹೊರ ಹಾಕಿದ್ರು. ಸೊ ಸಿಕ್ಕಾಪಟ್ಟೆ ಪ್ರೊಟೆಸ್ಟ್ ದೊಡ್ಡ ಮಟ್ಟದಲ್ಲೇ ಆಗಿತ್ತು. ಆ ಸಂದರ್ಭದಲ್ಲಿ 4 ದಿನಗಳ ಕಾಲ ಸಮಯಾವಕಾಶವನ್ನು ಕೂಡ ಏರ್ಪೋರ್ಟ್ ನ ವೈಟ್ ಬೋರ್ಡ್ ಟ್ಯಾಕ್ಸಿ ಚಾಲಕರು ಕೊಟ್ಟಿದ್ರು. ಸೊ ಇವತ್ತಿಗೆ 3ನೇ ದಿನ, ನಾಳೆ ಒಂದೇ ದಿನ ಬಾಕಿ ಇದೆ ಅವ್ರು ಕೊಟ್ಟಿರುವಂತಹ ಡೆಡ್ ಲೈನ್ ಮುಗಿಯೋದಕ್ಕೆ. ಒಂದ್ ವೇಳೆ ಡೆಡ್ ಲೈನ್ ಮುಗಿಯೋದ್ರೊಳಗಡೆ ನಮ್ಮ ಬೇಡಿಕೆಯನ್ನ ಈಡೇರಿಕೆ ಮಾಡಿಲ್ಲ ಅಂದ್ರೆ ಏರ್ಪೋರ್ಟ್ ಗೆ ಮುತ್ತಿಗೆ ಹಾಕ್ತೀವಿ ಅನ್ನುವಂತಹ ವಾರ್ನಿಂಗ್ ಅನ್ನು ಕೂಡ ಏರ್ಪೋರ್ಟ್ ಅಥಾರಿಟಿಗೆ ಸದ್ಯ ಟ್ಯಾಕ್ಸಿ ಚಾಲಕರು ಕೊಟ್ಟಿರುವಂತದ್ದು. ಇದೇನಾಗುತ್ತೆ ಅನ್ನುವಂತಹದನ್ನ ಕಾದು ನೋಡ್ಬೇಕು. ಬಟ್ ಪ್ರಯಾಣಿಕರ ವರ್ಷನ್ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿಂದ ಇಲ್ಲಿವರೆಗೂ, ಅಂದ್ರೆ ಇವ್ರಿಗೆ ಕೊಟ್ಟಿರುವಂತಹ ಪಾರ್ಕಿಂಗ್ ಸ್ಥಳ ಏನದು, ಇವರು ಇರುವಂತಹ, ಅಂದ್ರೆ ಏರ್ಪೋರ್ಟ್ ವೈಟ್ ಬೋರ್ಡ್ ಟ್ಯಾಕ್ಸಿ ಚಾಲಕರು ಇರುವಂತಹ ಪಾರ್ಕಿಂಗ್ ಜಾಗಕ್ಕೆ ನಾವು ಬರಬೇಕು ಅಂದ್ರೆ ಸಮಯಾವಕಾಶ ಹಿಡಿಯುತ್ತೆ. ಸೊ ಸಿಕ್ಕಾಪಟ್ಟೆ ಸಮಸ್ಯೆ ಆಗುತ್ತೆ, ನಡ್ಕೊಂಡು ಬರೋದಕ್ಕಾಗೋದಿಲ್ಲ. ಸೊ ವಯಸ್ಸಾದವರು ಅಥವಾ ದೊಡ್ಡವರು, ಮಕ್ಕಳು, ಇವರೆಲ್ಲರಿಗೂ ಕೂಡ ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಇದೆ. ಅದೆಲ್ಲದಕ್ಕಿಂತ ಜಾಸ್ತಿ ಎಲ್ಲಿ ಹೋಗ್ಬೇಕು, ಎಲ್ಲಿ ಬರಬೇಕು ಅನ್ನೋದೇ ಏರ್ಪೋರ್ಟ್ ಅಲ್ಲಿ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸೊ ಈ ರೀತಿಯ ಸಮಸ್ಯೆಗಳು ಸಾಕಷ್ಟು ಇದೆ ಅನ್ನುವಂಥದ್ದು ಪ್ರಯಾಣಿಕರ ಅಭಿಪ್ರಾಯ. ಸೊ ವೈಟ್ ಬೋರ್ಡ್ ಟ್ಯಾಕ್ಸಿ ಚಾಲಕರಂತೂ ನಮಗೆ ಅವಕಾಶವನ್ನ ಕೊಡುವವರೆಗೂ, ಅಂದ್ರೆ ದಂಡಾಸ್ತ್ರವನ್ನ ಪ್ರಯೋಗ ಮಾಡದೆ ಸಮಯದ ನಿಗದಿ ಏನ್ ಈಗ ಫ್ರೇಮ್ ಮಾಡಿದರೆ ಅದನ್ನ ತೆಗಿಬೇಕು. ನಾವು ಮೊದಲು ಯಾವ ರೀತಿಯಾಗಿ ನಿಯಮ ಇತ್ತು ಅದೇ ನಿಯಮವನ್ನ ಪಾಲಿಸಬೇಕು. ಇಲ್ಲದಿದ್ರೆ ಏರ್ಪೋರ್ಟ್ ಮುತ್ತಿಗೆ ಹಾಕೋದು ಫಿಕ್ಸ್ ಅಂತ ಹೇಳಿದ್ದಾರೆ. ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಒಂದು ಸಂಧಾನ ಸಭೆ ಕೂಡ ಆಗ್ತಾ ಇದೆ. ಆದ್ರೆ ಯಾವುದೇ ರೀತಿಯಾಗಿ ಸಫಲ ಆಗುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ. ಸೊ ನಾಳೆ ಒಂದೇ ದಿನ ಬಾಕಿ ಇದೆ, ನಾಡಿದ್ದು ಏನಾಗುತ್ತೆ ಅನ್ನುವಂತಹದನ್ನ ಕಾದು ನೋಡ್ಬೇಕಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.